ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮುತ್ತಿನಂಥ ಮಾತುಗಳು. ವಿದ್ಯೆ ಕಲಿತ ನಂತರ ಗುರುವನ್ನು ಮರೆಯಬಾರದು. ಸಂಪತ್ತು ಬಂದ ನಂತರ ಸ್ನೇಹವನ್ನು ಮರೆಯಬಾರದು. ಹೆಂಡತಿ ಬಂದ ಮೇಲೆ ಎದ್ದವರನ್ನು ಮರೆಯಬಾರದು. ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನು ಮರೆಯಬಾರದು. ಅವಸರ ಮುಗಿದ ನಂತರ ಸಹಾಯ ಮಾಡಿದ ವ್ಯಕ್ತಿಯನ್ನು ಮರೆಯಬಾರದು. ಸ್ನೇಹಿತರೆ, ಈ ಮರವು ಅನ್ನೋದು ಇದೆಯಲ್ವಾ, ಇದರಲ್ಲಿ ತುಂಬಾನೇ ಅರ್ಥ ಇದೆ. ಹಾಗೆ ಮರವು ಕೆಲವೊಮ್ಮೆ ತುಂಬಾನೇ ಒಳ್ಳೆಯದು, ಹಾಗೆ ಕೆಲವೊಮ್ಮೆ ತುಂಬಾನೇ ಕೆಟ್ಟದ್ದು. ಒಳ್ಳೇದು ಹೇಗಪ್ಪ ಅಂತ ಅಂದರೆ, ನಾವು ನಮಗೆ ನಡೆದಂತಹ ಜೀವನದಲ್ಲಿ ಕೆಟ್ಟ ಘಟನೆಗಳನ್ನು ಮರಿಬೇಕು, ಅದು ತುಂಬಾನೇ ಒಳ್ಳೆಯದು. ಹಾಗೆ ನೆನ್ಪಿಟ್ಕೋಬೇಕು ನೋಡಿ. ಸೊ ನಮ್ಗೆ ಯಾರು ಸಹಾಯ ಮಾಡಿರ್ತಾರೆ, ಹಾಗೆ ನಮ್ಮ ಕಷ್ಟದಲ್ಲಿ ಯಾರು ಆಗಿರ್ತಾರೆ, ಹಾಗೆ ನಮ್ಮ ಹೆತ್ತವ್ರನ್ನ ಆಗ್ಬೋದು, ಹಾಗೆ ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳನ್ನು ಆಗ್ಬೋದು, ನಿಮ್ಮ ಸ್ನೇಹಿತರನ್ನ ಆಗ್ಬೋದು. ಅದಕ್ಕೆ ಕಷ್ಟದಲ್ಲಿ ಆದಂಥವ್ರನ್ನ ಮಾತ್ರ ಯಾವತ್ತೂ ಕೂಡ ಮರಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಅದಕ್ಕೆ ಹೇಳೋದು, ಈ ಮರವಲ್ಲೂ ಕೂಡ ನೀವು ಯಾವ ರೀತಿಯಾಗಿ ಬಳಸ್ಕೊಳ್ತೀರ ಜೀವನದಲ್ಲಿ, ಹಾಗೆ ಇದು ಉಪಯೋಗನ ಕೊಡುತ್ತೆ ಸ್ನೇಹಿತರೆ. ನೀವು ಕೆಟ್ಟ ವಿಷಯಗಳನ್ನು ಮರ್ತು ಬಿಡಿ. ಆದರೆ ನಿಮ್ಮ ಒಂದು ಜೀವನದಲ್ಲಿ ನೀವು ಮುಂಬರೋದಕ್ಕೆ, ನಿಮ್ಮ ದಾರಿಗೆ ಯಾರು ಬೆಂಗಾವಲಾಗಿ ನಿಂತಿರ್ತಾರಲ್ವ, ಅಂಥವ್ರನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. ವಿದ್ಯೆ ಕಲಿತ ನಂತರ ಗುರುವನ್ನು ಮರೆಯಬಾರ್ದು. ಹೌದಲ್ವ ಸ್ನೇಹಿತರೆ? ಇವತ್ತು ನೀವು ಯಾವುದೋ ಒಂದು ಕೆಲಸದಲ್ಲಿ ಇದ್ದೀರಾ ಅಂತ ಅಂದಾಗ, ನಾವು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಚೇಷ್ಟೆ ಮಾಡೋದು ತುಂಬಾ ಕಾಮನ್ ಅಂತಲೇ ಹೇಳ್ಬೋದು. ಆದರೆ ನಾವೇನೇ ಮಾಡಿದರೂ ಕೂಡ ಅಲ್ಲಿ ಒಂದು ವಿದ್ಯೆನ ಕಲಿತು ಬಂದಿರ್ತೀವಿ, ಅದರಿಂದನೇ ನಾವು ಜೀವನದಲ್ಲಿ ಮುಂದೆ ಬಂದಿರ್ತೀವಿ ಅಲ್ವಾ. ಹಾಗಾಗಿ ಅಂಥ ಗುರುಗಳನ್ನು ಯಾವತ್ತೂ ಕೂಡ ಮರೆಯಬಾರ್ದು. ಹಾಗೆ ಸಂಪತ್ತು ಬಂದ ತಕ್ಷಣ, ಅಂದರೆ ನಾವು ತುಂಬಾ ಶ್ರೀಮಂತರು ಆದ ತಕ್ಷಣ ನಮ್ಮ ಜೊತೆ ಇರುವಂತಹ ಕೆಲವೊಬ್ಬರು ಸ್ನೇಹಿತರನ್ನ ದೂರ ಮಾಡ್ಕೊಳ್ತಾ ಹೋಗ್ತೀವಿ. ಅವರು ನಮ್ಮ ಸ್ಟೇಟಸ್ಸಿಗೆ ಮ್ಯಾಚ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ಅದಿಷ್ಟು ಸರಿ ಅಲ್ವಾ ಸ್ನೇಹಿತರೆ? ಅದಕ್ಕಾಗಿ ನಮ್ಮ ಹತ್ರ ಸಂಪತ್ತು ಇರಲಿ ಇಲ್ಲದೆ ಇರಲಿ, ಸ್ನೇಹಿತರನ್ನ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇಟ್ಕೋಬೇಕು ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮರೆಯಬಾರ್ದು. ಇವಾಗಂತೂ ಇದು ತುಂಬಾ ಕಾಮನ್ ಅಂತ ಹೇಳ್ಬೋದು. ಆದರೆ ಎಲ್ಲರೂ ಹಾಗೆ ಇರ್ತಾರೆ ಅಂತಲೂ ಕೂಡ ಅಲ್ಲ. ತುಂಬ ಜನ ಅಪ್ಪ ಅಮ್ಮನ ಸಾಯೋವರೆಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋ ಮಕ್ಕಳು ಕೂಡ ಇದ್ದಾರೆ. ಆದರೆ ಅವರನ್ನು ಮರೆತು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಹೋಗೋದು ಎಷ್ಟು ಸರಿ ಅಲ್ವಾ ಸ್ನೇಹಿತರೆ? ಹಾಗೆ ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನು ಕೂಡ ಮರೆಯಬಾರ್ದು. ನಮಗೆ ಗೌರವ ಏನೋ ಸಿಗ್ತಾ ಇದೆ, ಸೊ ನನ್ನ ಇವಾಗ ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ನಾವು ಕಷ್ಟಪಟ್ಕೊಂಡು ಬಂದಿರುವಂತಹ ದಾರಿಯಲ್ಲಿ ನಮಗೆ ಕಷ್ಟ ಸುಖದಲ್ಲಿ ಆಗಿರೋರನ್ನ ಮರೆತು ನಮ್ಮ ಪಾಡಿಗೆ ನಾವಿರೋದು ಎಷ್ಟು ಸರಿ ಅಲ್ವಾ ಸ್ನೇಹಿತರೆ? ಹಾಗೆ ನಮ್ಗೇನೋ ಅವಸರದಲ್ಲಿ ಯಾರೋ ಒಬ್ರು ಸಹಾಯ ಮಾಡಿರ್ತಾರೆ ಅಂದಾಗ ಅವ್ರ ಸಹಾಯನೂ ಕೂಡ ಮರಿಬಾರ್ದು ಸ್ನೇಹಿತರೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್